KERC ಅಂತ ಒಂದು ಸಂಸ್ಥೆ ಇದೆ, ಒಂದು ಕಮಿಷನ್, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ. ಅದೊಂದು ಅರೆ ನ್ಯಾಯಾಲಯ. ಅವರು ನಿಯಮವನ್ನು ಮಾಡ್ತಾರೆ. ಲೈನ್ ಎಷ್ಟು ದೂರ ಇರಬೇಕು, ಕಂಬ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ದೂರ ಇರಬೇಕು, 11 kV ಕಂಬ ಹೆಂಗಿರಬೇಕು, ಈ ಥರ ದೊಡ್ಡ ಲೈನ್ ಕಂಬ ಹೆಂಗಿರಬೇಕು, ಅದ್ರ ಕಡೆ ಜಂಗಲ್ ಅಷ್ಟು ದಿವಸಕ್ಕೆ ಕಟ್ ಮಾಡಬೇಕು, ಎಷ್ಟು ಎತ್ತರಕ್ಕೆ ಜಂಗಲ್ ಇಡಬೇಕು, ಆಮೇಲೆ ಎಷ್ಟು ಯೂನಿಟ್ಗೆ ಎಷ್ಟು ದುಡ್ಡು ತಗೋಬೇಕು ನೀವು, ಎಲ್ಲನೂ ಕೂಡ ಅವರು ನಿರ್ಧಾರ ಮಾಡ್ತಾರೆ. ಅವರು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಅದನ್ನು ಮಾತ್ರ ಅನುಷ್ಠಾನ ಮಾಡೋಕ್ಕೆ ಸರ್ಕಾರಕ್ಕೆ ಪವರ್ ಇದೆ. ಇಷ್ಟ ಬಂದಂಗೆ ಸರ್ಕಾರ, ಯಾವುದೇ ಸರ್ಕಾರ ರೈಸ್ ಮಾಡೋದಾಗಲಿ ಕಮ್ಮಿ ಮಾಡೋದಾಗಲಿ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅಂದರೆ ಅರೆ ನ್ಯಾಯಾಂಗ ಇದೆ, ಅದಕ್ಕೋಸ್ಕರ ಒಂದು ಕಮಿಷನ್ ಇದೆ. ನಾವಲ್ಲಿ ದೂರು ಸಲ್ಲಿಸ್ಬೋದು. ಅದ್ರ ಮೇಲ್ಗಡೆ, ಅದ್ರ ಕೆಳಗಡೆ ನಮ್ಮ ಜಿಲ್ಲೆಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ಎಸ್ಕಾಮ್ ಏನು ಕಂಪನಿಗಳಿದೆ, AEE ಜಿಲ್ಲಾ ಕೇಂದ್ರಗಳಲ್ಲಿದೆ, ಅಲ್ಲಿ ನಮಗೆ ಗ್ರಾಹಕರ ನ್ಯಾಯಾಲಯ ಇದೆ. ನಾವು ಗ್ರಾಹಕರು ದುಡ್ಡು ಕಟ್ತೀವಿ, ಡಿಪಾಸಿಟ್ ಕಟ್ಟಿದ್ದೀವಿ, ಮೀಟರ್ ಡಿಪಾಸಿಟ್ ಕಟ್ಟಿದ್ದೀವಿ, ಇದನ್ನು ಕಟ್ಟಿದ್ದೀವಿ, ಅವ್ರು ವಿದ್ಯುತ್ ಕೊಡ್ತಾ ಇದ್ದಾರೆ, ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ. ಸರ್ಕಾರ ಆಗಲಿ ನಾವಾಗಲಿ ಮನೆ ದುಡ್ಡು ವಿದ್ಯುತ್ ನಾವು ಕೊಡ್ತಾ ಇದ್ದೀವಿ, ಪಂಚಾಯತ್ ವಿದ್ಯುತ್ ನಮ್ಮ ಸರ್ಕಾರ ಕೊಡ್ತಾ ಇದೆ. ಇವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನಾವು ಕೊಡ್ತಾ ಇದ್ದೀವಿ. ಇವ್ರ ಡ್ಯೂಟಿ ನಿರಂತರವಾಗಿ, ಏನು ಸರ್ಕಾರ ನಮ್ಗೆ ಇಷ್ಟು ಗಂಟೆ ಕರೆಂಟ್ ಕೊಡಿ ನಾವು ದುಡ್ಡು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಅದ್ರ ಪ್ರಕಾರ ನಿರಂತರವಾಗಿ ಕ್ವಾಲಿಟಿ ವಿದ್ಯುತ್ ಕೊಡಬೇಕಾಗಿದೆ ಇವ್ರ ಜವಾಬ್ದಾರಿ. ಈ ಕ್ವಾಲಿಟಿ ವಿದ್ಯುತ್ ಕೊಡೋದಲ್ಲೇ ಮೋಟ್ರ್ ಸುಟ್ಟು ಹೋದ್ರೆ ಪರಿಹಾರ ಅವ್ರು ಕೊಡಬೇಕು. ನಮಗೆ ಗೊತ್ತಿಲ್ಲ. ನಾವು ಯಾವತ್ತೂ ಒಬ್ಬರು ಗ್ರಾಹಕರ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿಲ್ಲ. ಊರೊಳಗಡೆ ಕೂತ್ಕೊಂಡು, ಹಳ್ಳಿ ಮಾಡ್ತಾರೆ ಕೂತ್ಕೊಂಡು, ಟೀ ಹೋಟ್ಲ್ ಮುಂದೆ ಕೂತ್ಕೊಂಡು ಪ್ರಪಂಚದ್ದೆಲ್ಲ ಮಾತಾಡ್ತೀವಿ ನಾವು. ನಮಗೆ ಗೊತ್ತು ಅಮೆರಿಕಾದಲ್ಲಿ ಯಾರು ಗೆಲ್ತಾರೆ ಅಂತ. ಇವತ್ತು ನಮ್ಮ ರೈತನ ಕೇಳಿದ್ರೆ ಹೇಳ್ತೀವಿ ನಾವು, ಹೌದಾ ಇಲ್ವೋ? ಬೈ ಎಲೆಕ್ಷನ್ ಉತ್ತರ ಪ್ರದೇಶದಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ನಮಗೆ ಗೊತ್ತು. ನಾವು ಅನಾಲೈಸಿಸ್ ಮಾಡ್ತೀವಿ. ಆದರೆ ಇದು ಗೊತ್ತಿಲ್ಲ. ನನ್ನ ಬೆನ್ನು ಯಾರು ಕಿತ್ಕೊತಾ ಇದ್ದಾರೆ, ನನ್ನ ಬೆವರ ಯಾರು ಕಿತ್ಕೊತಾ ಇದ್ದಾರೆ, ನನ್ನ ರಕ್ತ ಯಾರು ಇರ್ತಾರೆ, ನಮ್ಮ ಭಾವನೆ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ.